ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಡೇಟ್ ಆಕ್ಷನ್ ಅಲ್ಲಿ ಯಾವೆಲ್ಲ ಆಟಗಾರರನ್ನ ಪರ್ಚೇಸ್ ಮಾಡಿದೆ ಅಂತ ನೋಡೋಣ. ಪ್ರಮುಖವಾಗಿ ಫಾರಿನ್ ಆಟಗಾರರು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ರೀತಿ ಇವರು ಪರ್ಫಾರ್ಮೆನ್ಸ್ ಮಾಡ್ತಾರೆ, ಎಷ್ಟು ಅಮೌಂಟ್ ಗೆ ಬಂದಿದ್ದಾರೆ ತಿಳ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇರಾನಿಯನ್ ರೈಡರ್ ಅವ್ರನ್ನ ಪರ್ಚೇಸ್ ಮಾಡಿದ್ದಾರೆ ನಮ್ಮ ಕೋಚ್ ಅವರು. 13 ಲಕ್ಷ ಕೊಟ್ಟು ಇವ್ರನ್ನ ಪರ್ಚೇಸ್ ಮಾಡಿದ್ದಾರೆ. ಉತ್ತಮವಾಗಿ ಇವರು ಇರಾನ್ ತಂಡಕ್ಕೆ ಚೆನ್ನಾಗಿ ಆಡಿದ್ದಾರೆ. ಹೀಗಾಗಿ ಇವರು ಯಂಗ್ ಆಟಗಾರರನ್ನೇ ಹುಡುಕಿ ತರ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಇರುವ ಆಟಗಾರರು ಬೇಡ, ಅಥವಾ ನಮ್ಗೆ ಹೆಸರು ಮಾಡಿರುವ ಆಟಗಾರರು ಬೇಡ, ಇಲ್ಲಿ ಬಂದು ಹೆಸರು ಮಾಡುವ ಆಟಗಾರರು ಬೇಕು ಅಂತ BC ರಮೇಶ್ ಅವರು ಒಂದು ಆಕ್ಷನ್ ಗಿಂತ ಮುಂಚೆನೆ ಹೇಳಿದ್ರು. ಯಂಗ್ ಪ್ಲೇಯರ್ಸ್ ಗಳನ್ನ ಮಾತ್ರ ಹುಡುಕಿ ತರ್ತೀವಿ ಅಂತ. ಸ್ಟಾರ್ಸ್ ಪ್ಲೇಯರ್ಸ್ ಗಳು ಕಡಿಮೆ ಅಮೌಂಟ್ ಗೆ ಹೋದ್ರು ಕೂಡ ಅವ್ರ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ಲಿಲ್ಲ, ಹೊಸ ಪ್ರತಿಭೆಗಳನ್ನ ಹುಡುಕಕ್ಕೆ ಟ್ರೈ ಮಾಡ್ತಾ ಇದೆ. ನಂತರ ಆಲ್ರೌಂಡರ್ ಆಗಿರುವ ಅಲಿ ರಿಜಾ ಅವ್ರನ್ನ ಕೂಡ ಪರ್ಚೇಸ್ ಮಾಡಿದೆ. ಇವರು ಆಲ್ರೌಂಡರ್ ಅಂತ ಹೇಳ್ಬಹುದು. ಅಲಿ ರಿಜಾ ಅವರು 14 ಲಕ್ಷಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಈಗಾಗಲೇ 2 ಫಾರಿನ್ ಆಟಗಾರರು, ಅಂದ್ರೆ ಇರಾನಿಯನ್ ಆಟಗಾರರು, ಒಬ್ರು ರೈಡರ್ ಮತ್ತೆ ಒಬ್ರು ಆಲ್ರೌಂಡರ್ ಬಂದಿದ್ದಾರೆ. ಇನ್ನು ಕೂಡ ನಮ್ಮ ಹತ್ರ ಪರ್ಸನಲ್ಸ್ ತುಂಬಾನೇ ಇದೆ. ಸ್ಟಾರ್ಸ್ ಪ್ಲೇಯರ್ಸ್ ಗಳು, ಮೇನ್ ಹೆಸರಿರುವ ಡಿಪೆಂಡರ್ ಗಳು ಬರ್ಬೋದು, ಅಥವಾ ಯಂಗ್ ಡಿಪೆಂಡರ್ ಗಳ ಮೇಲೆ ಅಥವಾ ಮೇನ್ ರೈಡರ್ ಗಳ ಮೇಲೆ ಜಾಸ್ತಿ ಅಮೌಂಟ್ ಅನ್ನ ಸುರಿತಾ ಕಾಯ್ದು ನೋಡ್ಬೇಕು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.